ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಶನಿವಾರ 2:37 ನನಗೆ ಲೆಟ್ರ್ ಬಂತು, ಏನಂತ ಗೊತ್ತಾಗಿಲ್ಲ ಅದು. ಆಮೇಲೆ ನೋಡಿದ್ರೆ ಲೀಲಾ ನೋಟಿಸ್ ಕಳಿಸಿದ್ಲು. ಒಮ್ದನಹಳ್ಳಿ ಕ್ರಾಸ್ ಅಡ್ರೆಸ್ಸು ಬಸಂಪುರ ಬಸವೇಶ್ವರ ಟೆಂಪಲ್ ಅಂತ ಎಲ್ಲ ಕಳಿಸಿದ್ಲು. ಓಕೆ ಆಯಿತು ಅಂದ್ಬಿಟ್ಟು ಭಾನುವಾರ ನಾನು ಕಾಲ್ ಮಾಡಿದೆ ನನ್ನ ಹೆಂಡತಿಗೆ, ಏನಮ್ಮ ಈ ಥರ ಕಳಿಸಿ, ನನ್ನ ಬೆಟ್ಟು ಗೊತ್ತಿಲ್ಲ ಅಂತೆಲ್ಲ ಹೇಳಿದೆ ಲೀಲಾಗೆ. ಇಲ್ಲ ಕಣೋ, ಇದು ಲೆಟ್ರ್ ಕಳಿಸಿ ಇನ್ನು ಓದಿ ನೋಡು, ಗೆಟಿಂಗ್ ಟು ಲೆದರ್ ಅಂತ ಏನೋ ಹೇಳಿದ್ರು. ನನಗೆ ಗೊತ್ತಾಗಿಲ್ಲ, ಅದರಲ್ಲಿ ನಂಬರ್ ಸಿಕ್ಕಿತ್ತು. ನಾನು ಎತ್ಕೊಂಡು ನನ್ನ ಮಿಸ್ಸಸ್ಗೆ ನಾನು ಕಾಲ್ ಮಾಡಿದೆ. ಆಮೇಲೆ ನಮ್ಮ ವೈಫ್ ಹತ್ರ ನಾನು ಮಾತಾಡಿದೆ, ನನ್ನ ಮಗ ನೋಡ್ಬೇಕಂತ ಹೆಂಗೆ ಅಂತ. ವಿಡಿಯೋ ನಾರ್ಮಲ್ ಕಾಲ್ ಮಾತಾಡಿ ಏನು ಕೆಟ್ಟದಾಗ ಬೈದು, ಏನು ಕಿತ್ಕೊಂತೀಯ ಕಿತ್ಕೋ, ನಾನು ಅವನ ಜೊತೆಲೇ ಇದ್ದೀನಿ, ಏನು ಮಾಡ್ಕೊತೀಯ ಮಾಡ್ಕೊ ಅಂತೆಲ್ಲ ಹೇಳಿದ್ಲು. ಸಂತು ನಂಬರು ಫೋನ್ ನಂಬರು ಸ್ವಿಚ್ ಆಫ್ ಅಂತ ಬಂತು. ನನ್ನ ಹೆಂಡತಿ ಸಿಕ್ತು, ನಾನು ಮಾಡಿದೆ ನಿಜಾನೇ. ಆಮೇಲೆ ಅವ್ರ ಅಮ್ಮನ ಹತ್ರ ಹೋಗಿ ವಿಡಿಯೋ ಮಾಡಿದೆ ನಾನು ಕೇಳೋಣ ಅಂತ. ಅವರಮ್ಮ ನನ್ನ ಮೇಲೆ ಕಲ್ಲೆತ್ಕೊಂಡು ಹೊಡೆದ್ರು. ಆಮೇಲೆ ತಿರ್ಗಾ ಪಾರ್ಕೆ ತೊಗೊಂಡು ನನಗೆ ಹೊಡೆದ್ರು. ವೀಡಿಯೋ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇವಾಗ ನನ್ನ ಲೈವಲ್ಲಿ ಏನು ಗೊತ್ತಾ ಮಾತಾಡ್ತಾ ಇದ್ದೀನಿ. ಇವಾಗ ನಮ್ಮ ಮನೆ ಹತ್ರ ಜಲ್ಲಿ ಮಿಷಿನಲ್ಲಿ 4 ಜನ ರೌಡಿಗಳು ಕಳಿಸಿದ್ದು ಸಂತು. ಎಲ್ಲ ಕ್ಯಾಮ್ರಾ ಎಲ್ಲ ಇದೆ, ಎಲ್ಲ ಸಗ್ಸಿದ್ದೀನಿ. ನಮ್ಮ ಮನೆ ಹತ್ರ ಎಲ್ಲ ಮಚ್ಚುಗಳೆಲ್ಲ ತೊಗೊಬಂದಿದ್ರು. ಸಂತು ಕಳಿಸಿದ್ದಾನೆ 4 ಜನ ರೌಡಿಗಳನ್ನ, ಎಲ್ಲ ಪ್ರತಿಯೊಂದು ಇದೆ. ಅದು ಬಿಡ್ತೀನಿ ಫ್ರೆಂಡ್ಸ್, ಇವತ್ತು ಬಿಟ್ಟೇ ಬಿಡ್ತೀನಿ ಇವತ್ತು. ನೋಡಿ ಇನ್ನೂ ಇನ್ನಷ್ಟು ಮುಂದಕ್ಕೆ ಫ್ರೆಂಡ್ಸ್, ನೋಡಿ ನನ್ನ ಮೇಲೆ ಯಾವ ತಪ್ಪು ಇಲ್ಲ, ಅರ್ಥ ಆಯ್ತಾ? ಹೇಳ್ತಾ ಇದ್ದೀನಿ, ನಂದು ಯಾವುದು ತಪ್ಪಿಲ್ಲ. ಫಸ್ಟ್ ಕೇಸು ಲೀಲಾನೇ ಮಾಡಿಸಿದ್ದು, ಸಂತು ಹೊಡೆದು ಹೋದೆ ನಾನು ಜೈಲಿಗೆ. 2ನೇ ಕೇಸು ಈ ಸಂಧ್ಯೆಗೆ ನಾನು ಬರಲ್ಲ ಅಂತ ಹೇಳಿದೆ. ಸಂಧ್ಯೆ ಅವ್ರ ಜೊತೆಲಿ ಇವಳೆ ಲೀಲಾನೇ ಕರ್ಕೊಂಡೋಗಿ ತಗಲಾಕ್ಸ್ಲು. ಈ ಕೇಸು ಬೇಕಂತ ಇವಳೆ ಫ್ರೆಂಡ್ಸ್. 3ನೇದು ಕೇಸ್ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ನಂದು ಯಾವ್ದು ತಪ್ಪಿಲ್ಲ ಫ್ರೆಂಡ್ಸ್. ನೀವು ನೋಡಿ ಆ ಲೈವು ನೋಡ್ಬಿಟ್ಟು, ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಆಮೇಲೆ ಮಾತಾಡಿ. ಈ ವಿಡಿಯೋದವ್ರು ಏನೇನೋ ಹೇಳ್ತಾ ಇದ್ದಾರೆ, ಅವ್ರು ಮಾತ್ರ ತೊಗೊಂಡು ಮಾತಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ನಮ್ಮ ಮಾಹಿತಿ ತೊಗೊಳ್ಳಿ, ಇದು ವಿಡಿಯೋದವ್ರು ಎಲ್ಲರೂ, ಅರ್ಥ ಆಯ್ತಾ? ಎಲ್ಲರಿಗೂ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಯಾರ್ಯಾರು ವಿಡಿಯೋ ಮಾಡಿದಿರೋ ನಮ್ಮ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಬಿಡಿ. ಅವ್ರ ಅಮ್ಮನೇ ಫಸ್ಟ್ ಕಲ್ಲೆತ್ಕೊಂಡು ಹೊಡೆಯಕ್ಕೆ ಬಂದಿರೋದು ನಂದು, ಅರ್ಥ ಆಯ್ತಾ? ನಂದು ಯಾವ ತಪ್ಪಿಲ್ಲ. ನನ್ನ ಮಕ್ಕಳು, ನನ್ನ ಮಗ ನೋಡಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ನಿನ್ನೆ ಯಾವುದೋ ಜ್ಞಾನದಲ್ಲಿ ಸ್ವಲ್ಪ ಕುಡ್ದಿದ್ದೆ, ಓದೆ, ಮಾತಾಡಿದೆ, ನಿಜನೇ, ನಂದೇನು ತಪ್ಪೇನೂ ಇಲ್ಲ. ಅವ್ರು ಹೊಡೆಯಕ್ಕೆ ಬಂದರು ನನ್ನ ಕಲ್ಲು ಇದು ಅದು ಸೈಕಲ್ ಎತ್ತಾಕಿರೋದು ನಿಜನೇ, ಅರ್ಥ ಆಯ್ತಾ? ಅವ್ರ ಗಾಯಪಾಯ ಏನು ಅಂತ ಏನೂ ಆಗಿಲ್ಲ, ಅವ್ರಿಗೆ ಚೆನ್ನಾಗೇ ಇದ್ರು. ನಮ್ಮ ಮನೆ ಹತ್ರ ನೈಟ್ 7:30 ರೌಡಿಗಳನ್ನ ಕಳಿಸಿದ್ರು. ನಾನು ಸರಿ ಆಯ್ತು ಅಂದ್ಬಿಟ್ಟು ರಿಕ್ವೆಸ್ಟ್ ಕೇಳ್ಕೊಂಡೆ, ಅಣ್ಣ ದಯವಿಟ್ಟು ಬೇಡ ಹೋಗ್ರಿ, ನನ್ನ ಹೆಂಡತಿ ಹಿಂಗೆ ಓಡೋಗಿದ್ದಾಳೆ ಸಂತು ಜೊತೆಲಿ, ಅದಕ್ಕೆ ಸಂತುನೇ ಕಳಿಸಿರೋದು ಕಣ ನೀನು ಸಾಯಿಸೋದಕ್ಕೆ ಅಂತೆಲ್ಲ ಹೇಳಿದ್ರು. ಮಚ್ಚೆತ್ಕೊ ಬಂದಿದ್ರು ಫ್ರೆಂಡ್ಸ್, ನೆನ್ನೆ ನನ್ನ ಹೊಡೆಯೋಕ್ಕೆ ಲಾಂಗು ಮಚ್ಚೆತ್ಕೊ ಬಂದಿದ್ರು. ನನ್ನ ಹತ್ರ ವೀಡಿಯೋ ಸಮೇತ ಇದೆ, ಬಿಡ್ತೀನಿ ಅದನ್ನು. ನನ್ನ ಬನೇಟೋ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಂತೂ ನಿಜಾನೇ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.